ಇಂಡಿಯಾ ಈಗಾಗಲೇ 2 ವಿಶ್ವಕಪ್ ಗೆದ್ದಿದೆ. ಆದರೆ ನೀವು ಕೇಳಿ ಅಚ್ಚರಿಯಾಗುವಿರಿ, ಇಂಡಿಯಾ 5 ವಿಶ್ವಕಪ್ ಗೆಲ್ಲಬಹುದಿತ್ತು. ಆದರೆ ಈ 3 ತಪ್ಪುಗಳನ್ನು ಮಾಡದೇ ಇದ್ದಿದ್ದರೆ. ಮೊದಲ ತಪ್ಪನ್ನು ಮಹೇಂದ್ರ ಸಿಂಗ್ ಧೋನಿ 2019ರ ವಿಶ್ವಕಪ್ನಲ್ಲಿ ಮಾಡಿದರು. ಸೆಮಿಫೈನಲ್ ಪಂದ್ಯದಲ್ಲಿ 10 ಬಾಲ್ಗಳಲ್ಲಿ 25 ರನ್ಗಳು ಬೇಕಾಗಿದ್ದವು. ಆ ಸಮಯದಲ್ಲಿ ಧೋನಿ ಬೌನ್ಸರ್ ಬಾಲ್ ಆಡಿ 2 ರನ್ಗಳಿಗೆ ಓಡುತ್ತಾರೆ. ಆದರೆ 2ನೇ ರನ್ ಅನ್ನು ತೆಗೆದುಕೊಳ್ಳುವಾಗ ಧೋನಿ ಡೈವ್ ಹೊಡೆದು ಬಚಾವಾಗಬಹುದಿತ್ತು. ಆದರೆ ಧೋನಿ ಡೈವ್ ಮಾಡಲಿಲ್ಲ ಮತ್ತು ರನ್ ಔಟ್ ಆದರು. 2ನೇ ತಪ್ಪನ್ನು ವಿರಾಟ್ ಕೊಹ್ಲಿ ಅವರು 2025ರ ವಿಶ್ವಕಪ್ನಲ್ಲಿ ಮಾಡಿದರು. ಸೆಮಿಫೈನಲ್ ಪಂದ್ಯದಲ್ಲಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಪಂದ್ಯ ನಡೆಯುತ್ತಿತ್ತು ಹಾಗೂ ಭಾರತ 328 ರನ್ಗಳ ಟಾರ್ಗೆಟ್ ಅನ್ನು ಚೇಸ್ ಮಾಡುವಾಗ ರೋಹಿತ್ ಶರ್ಮಾ ಮತ್ತು ಶಿಖರ್ ಧವನ್ 12ನೇ ಓವರ್ನಲ್ಲಿ 76 ರನ್ಗಳ ಉತ್ತಮ ಆರಂಭ ನೀಡಿದರು. ಆದರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೆ ಬಂದಾಗ ಮಿಚೆಲ್ ಜಾನ್ಸನ್ ಬೌಲಿಂಗ್ಗೆ ಬರುತ್ತಾರೆ. ಆ ಸಮಯದಲ್ಲಿ ಕೊಹ್ಲಿ ಮತ್ತು ಜಾನ್ಸನ್ ನಡುವೆ ಜಗಳ ನಡೆಯುತ್ತಿತ್ತು. ಹಾಗಾಗಿ ಕೊಹ್ಲಿಯ ಈಗೋ ಟಾಪ್ ಲೆವೆಲ್ನಲ್ಲಿತ್ತು. ಆದ್ದರಿಂದ ಜಾನ್ಸನ್ ಬೌನ್ಸರ್ ಬಾಲ್ ಹಾಕಿದಾಗ ಕೊಹ್ಲಿ ಅದನ್ನು ಬಿಡುವ ಬದಲು ಶಾಟ್ ಹೊಡೆಯಲು ಪ್ರಯತ್ನಿಸಿದರು ಮತ್ತು ಕ್ಯಾಚ್ ಔಟ್ ಆದರು. ಇದರಿಂದ ಟೀಂ ಇಂಡಿಯಾ ಸೆಮಿಫೈನಲ್ ಅನ್ನು ಬಹಳ ಹೀನಾಯವಾಗಿ ಸೋತಿತು. ಸ್ನೇಹಿತರೆ, ನಿಮ್ಮ ಪ್ರಕಾರ ಧೋನಿ ಮತ್ತು ವಿರಾಟ್ ಕೊಹ್ಲಿ ಮಾಡಿದ್ದು ಸರಿಯೋ ತಪ್ಪೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.